सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಿಂಹ ರಾಶಿಯ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಹಣಕಾಸಿನ ವಿಚಾರದಲ್ಲಿ ಹಣದ ಮೂಲಗಳು ಒಂದಕ್ಕಿಂತ ಹೆಚ್ಚು ಆಗುವಂಥದ್ದು ಸಾಧ್ಯತೆ ಇದೆ. ಒಂದು ಕೆಲಸದಿಂದ ಮಾತ್ರವಲ್ಲ, ಹೆಚ್ಚುವರಿ ಆದಾಯದ ದಾರಿಗಳು ನಿಮಗೆ ತೆರೆಯಲಿದೆ. ಆದರೆ ಜೀವನ ಶೈಲಿಗಾಗಿ ಅನಗತ್ಯ ಖರ್ಚನ್ನು ನೀವು ನಿಯಂತ್ರಣದಲ್ಲಿ ಇಟ್ಟುಕೊಂಡರೆ ವರ್ಷ ಪೂರ್ತಿ ಲಾಭವಾಗುತ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವಂತ ಸೂಚನೆ ಇದೆ. ಇನ್ನು ಉದ್ಯೋಗದ ವಿಚಾರದಲ್ಲಿ ಕಚೇರಿಯಲ್ಲಿ ನಿಮ್ಮ ನಾಯಕತ್ವದ ಗುಣಗಳು ನಿಮ್ಮನ್ನು ಸೆಳೆಯುತ್ತದೆ. ನಿಮ್ಮಿಂದ ಒಂದು ತಂಡವನ್ನ ಮುನ್ನಡೆಸುವಂತಹ ಅವಕಾಶಗಳು ಸಿಗಲಿದೆ. ನಿಮ್ಮ ಮಾತಿಗೆ ಬೆಲೆ ಅನ್ನೋದು ಹೆಚ್ಚಾಗುತ್ತದೆ. ಉದ್ಯೋಗ ಬದಲಾವಣೆ ಮಾಡುವ ಹಾಗಿದ್ರೆ ನಿರೀಕ್ಷೆಗಿಂತ ಹೆಚ್ಚು ಒಂದು ಬೆಳವಣಿಗೆ ಅನ್ನೋದು ಸಿಗುತ್ತದೆ. ನಿಮ್ಮ ಸಾಮರ್ಥ್ಯವನ್ನು ನೀವು ಅಂದಾಜು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಆದಾಯದಲ್ಲಿ ದೊಡ್ಡ ನಿರ್ಧಾರವನ್ನು ತಗೊಳ್ಳುವಂತಹ ನಿರ್ಧಾರ ಬರುತ್ತದೆ. ಹೊಸ ಬ್ರ್ಯಾಂಡ್, ಹೊಸ ಯೋಜನೆಗಳನ್ನ ತೀರ್ಮಾನ ಮಾಡಿಕೊಳ್ಳುವಂತಹ ಸಮಯ ನಿಗದಿಯಾಗುತ್ತದೆ. ನಿಮ್ಮ ಹೆಸರಿನ ಮೇಲೆ ವಿಶ್ವಾಸ ಇಟ್ಟುಕೊಂಡು ಜನರು ನಿಮ್ಮನ್ನ ಆಯ್ಕೆಯನ್ನ ಮಾಡ್ತಾರೆ. ಪಾಲುದಾರಿಕೆಯಲ್ಲಿ ಎಲ್ಲವನ್ನ ದಾಖಲೆ ಮಾಡಿಕೊಳ್ಳೋದು ತುಂಬಾ ಉತ್ತಮ. ಇನ್ನು ಮನೆಯವರು ನಿಮ್ಮ ಸಲಹೆಯನ್ನ ಪಡೆದುಕೊಳ್ಳುವಂತಹ ವಿಚಾರ ಬರಲಿದೆ. ಮನೆಯ ಜವಾಬ್ದಾರಿಗಳು ಕೂಡ ಯಶಸ್ವಿಯಾಗಿ ನಿಭಾಯಿಸ್ತೀರಾ. ಕುಟುಂಬದ ಶುಭ ಸುದ್ದಿಯಿಂದ ಒಂದು ಖುಷಿಯ ವಾತಾವರಣ ನಿಮ್ಮ ಮನೆಗೆ ಸಿಗಲಿದೆ. ಹಿರಿಯರ ಆಶೀರ್ವಾದ ಒಂದು ದೊಡ್ಡ ಶಕ್ತಿಯಾಗಲಿದೆ. ಇನ್ನು ಪ್ರೀತಿಯಲ್ಲಿ ನಿಮ್ಮ ಮನಸ್ಸಿನ ಮಾತನ್ನ ಹೇಳುವಂತಹ ಸಂದರ್ಭ ಬರಲಿದೆ. ಪ್ರೀತಿಯಲ್ಲಿ ತೋರಿಸುವಂಥದ್ದು ಹಿಂಜರಿಯಬೇಡಿ. ವಿವಾಹಿತರಿಗೆ ಸಂಗಾತಿಯ ಜೊತೆಗೆ ಪ್ರವಾಸ ಮಾಡುವಂತಹ ಒಂದು ಸಮಯ ಬಂದಿದೆ. ಸಣ್ಣ ಸಣ್ಣ ತಪ್ಪುಗಳನ್ನು ಸರಿಪಡಿಸಿಕೊಂಡರೆ ನಿಮ್ಮ ಸಂಬಂಧ ಇನ್ನ ಹೆಚ್ಚಳವಾಗುತ್ತದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ದೇಹದಲ್ಲಿ ಶಕ್ತಿ ಇದ್ದರೂ ಸಹ ವಿಶ್ರಾಮವನ್ನು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಅತಿಯಾದ ಕೆಲಸದಿಂದ ಆಯಾಸ ಉಂಟಾಗಬಹುದು. ಲಘು ವ್ಯಾಯಾಮ ಮಾಡಿದರೆ ಅತಿ ಹೆಚ್ಚು ಉತ್ಸಾಹ ಅನ್ನೋದು ಇರುತ್ತದೆ. ನೀವು ಪ್ರತಿ ಭಾನುವಾರ ಉದಯಿಸುವಂತ ಸೂರ್ಯನಿಗೆ ನಮಸ್ಕಾರ ಅನ್ನೋದು ಮಾಡಿ. ಭಾನುವಾರ ಗೋಧಿ ಹಾಗೂ ಬೆಲ್ಲವನ್ನು ದಾನ ಮಾಡಿ. ಆದಿತ್ಯ ಸ್ತೋತ್ರ ಪಠಣೆಯನ್ನ ಮಾಡಿದ್ರೆ ನಿಮ್ಮ ಆರೋಗ್ಯ ಹೆಚ್ಚಳವಾಗುತ್ತದೆ. ಓಂ ನಮೋ ಸೂರ್ಯಾಯ ನಮಃ ಅಂತ ಹೇಳಿ ಜಪವನ್ನ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಸಿಂಹ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ನಾನು ತಿಳಿಸ್ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.